ತುಮಕೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಆನಂದ ಅನುಭೂತಿ ಶಿಬಿರದ ಸಮಾರೋಪ ಕಾರ್ಯಕ್ರಮ ಶನಿವಾರ ರಾತ್ರಿ 9ರ ಸಮಯದಲ್ಲಿ ನಡೆಯಿತು. ಕಳೆದ 6 ದಿನಗಳಿಂದ ಈ ಶಿಬಿರದಲ್ಲಿ ಸುದರ್ಶನ ಕ್ರಿಯೆ, ಪ್ರಾಣಾಯಾಮ, ಧ್ಯಾನದ ಪ್ರಕ್ರಿಯೆಗಳನ್ನು ಹೇಳಿಕೊಡಲಾಗಿತ್ತು. ಈ ವೇಳೆ ಸಂಸ್ಥೆಯ ನೀಲಕಂಠ ಹಾಗೂ ಭಾಗ್ಯ ಅವರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಶಿಬಿರಾರ್ಥಿಗಳು ನಡೆಸಿಕೊಟ್ಟರು. ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಥಮ ದರ್ಜೆ PWD ಗುತ್ತಿಗೆದಾರ ನಾರಾಯಣಪ್ಪ ಅವರು ಈ ಗುರುವಂದನೆ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಕಳೆದ 6 ದಿವಸಗಳಿಂದ ಆನಂದದ ಅನುಭೂತಿಯನ್ನು ನಮಗೆ ಉಣಬಡಿಸಿದಂತಹ ಗುರುವರಿಗೆ ನಾರಾಯಣಪ್ಪ ಸರ್ ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ಎಲ್ಲವನ್ನು ಪಡ್ಕೊಳ್ಳೋದಕ್ಕೆ ಖಂಡಿತ ಇಂತಹ ಆನಂದದ ಅನುಭೂತಿ ಶಿಬಿರಗಳು ಬೇಕೇ ಬೇಕು. ಎಲ್ಲರ ಮನಸ್ಸು ಕೂಡ ಇವತ್ತು ಕಲುಷಿತವಾಗ್ತಾ ಇದೆ. ಮನುಷ್ಯ ಅನ್ನ ಇದೆ, ಆದರೆ ಆರೋಗ್ಯ ಇದೆ. ಎಂತಹ ಆರೋಗ್ಯ? ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ ತುಂಬ ಮುಖ್ಯ. ಅಂತಹ ಮಾನಸಿಕ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ನಾವು ಇಂತಹವರ ಒಂದು ಸಮ್ಮುಖದಲ್ಲಿ ನಾವು ಈ ಒಂದು ಶಿಬಿರಾರ್ಥಿಯಾಗಿ ಇದ್ದಿದ್ದು ನಮ್ಮ ಸೌಭಾಗ್ಯ. ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸರ್ವರಿಗೂ ಕೂಡ ತುಂಬಿದ ಈ ಹೃದಯ ಮಂದಿರಕ್ಕೆ ನಿನ್ನ ಕರೆಯುವುದಂತೋ ಹೇ ಪ್ರಭು, ನಿನ್ನ ಕರೆಯುವುದಂತೋ. ಹೇ ಕರುಣಾಮಯ ದಯಗೈದನಯ, ಹೇ ಕರುಣಾಮಯ ದಯಗೈದನಯ, ಹೃದಯ ಕುಟೀರಕ್ಕೆ ಬಾ, ಹೃದಯ ಕುಟೀರಕ್ಕೆ ಬಾ. ಅನಂತ ಕಾಲದ ಕತ್ತಲೆ ಕಳೆದು, ಅನಂತ ಕಾಲದ ಕತ್ತಲೆ ಕಳೆದು ತಮಂದ ಜ್ಯೋತಿಯನ್ನು ತಮಂದ ಜ್ಯೋತಿಯನ್ನು ಈ ಶಿಬಿರಕ್ಕೆ ಪ್ರೀತಿಯಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆನಂದದ ಅನುಭೂತಿಯನ್ನಾಗಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಕಾರಣಕರ್ತರಾದಂತಹ ಸರ್ವರಿಗೂ ವಂದಿಸ್ತಾ, ನಾನು ಕೂಡ ಇದರಲ್ಲಿ ಒಂದು ಬಿಂದುವಾಗಿ ಸೇರ್ಕೊಂಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ಕೂಡ